ಫುಟ್ಪಾತ್ಗೆ ಬಣ್ಣದ ಟೈಲ್ಸ್ ಹಾಕ್ತಾರೆ. ಆದರೆ ಜನರ ಜೀವ ಪ್ರಾಣ ಹೋಗುವುದಕ್ಕೆ ಯಾವುದಕ್ಕೂ ಕೂಡ ಅವರು ಮುಂಜಾಗ್ರತಾ ಕ್ರಮವನ್ನು ವಹಿಸುವುದಿಲ್ಲ. ಬೈಕಂಪಾಡಿಯಲ್ಲಿ ಒಬ್ಬ ಯುವಕನ ಮರಣ ಆಗಿದೆ. ಇದಕ್ಕೆಲ್ಲ ಯಾರು ಹೊಣೆ? ಆದರೆ ಇಲ್ಲಿ ಆಗಿರುವಂತದ್ದು ರಸ್ತೆಗಳ ನಿರ್ವಹಣೆ ಸರಿ ಇಲ್ಲದೆ ಮಂಗಳೂರು ನಗರದಲ್ಲಿ ಇತ್ತೀಚೆಗೆ ನಾವು ಕೇಳ್ತಾ ಇದ್ದೇವೆ ಸ್ಮಾರ್ಟ್ ಸಿಟಿ ಅಂತೇಳಿ. ಆದರೆ ಈ ಸ್ಮಾರ್ಟ್ ಸಿಟಿಯಲ್ಲಿ ಕೀಲಿದು ರೇಲಿಂಗ್ಸ್ ಹಾಕ್ತಾರೆ, ಫುಟ್ಪಾತ್ಗೆ ಬಣ್ಣದ ಟೈಲ್ಸ್ ಹಾಕ್ತಾರೆ. ಆದರೆ ಜನರ ಜೀವ ಪ್ರಾಣ ಹೋಗುವುದಕ್ಕೆ ಯಾವುದಕ್ಕೂ ಕೂಡ ಅವರು ಮುಂಜಾಗ್ರತಾ ಕ್ರಮವನ್ನು ವಹಿಸುವುದಿಲ್ಲ. ಒಂದು 7 ದಿವಸದ ಬಿಸಿಲು ಬಂತು ಹೊಂಡ ಗುಂಡಿಗಳನ್ನು ಮುಚ್ಚಲಿಕ್ಕೆ, ಆದರೆ 5 ಪೈಸೆ ಕೆಲಸ ಇವರು ಮಾಡಲಿಲ್ಲ. ಇವರು ಮಾಡದಿಂದಾಗಿ ನಮ್ಮ ಸಾವಿನ ಲಿಸ್ಟಿಗೆ ಮಗದೊಂದು ಸೇರಿದೆ. ನಿನ್ನೆ ಬೈಕಂಪಾಡಿಯಲ್ಲಿ ಒಬ್ಬ ಯುವಕನ ಮರಣ ಆಗಿದೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಯಾರು ಈ ಸರ್ಕಾರದ ಬೇಜವಾಬ್ದಾರಿಯಿಂದ ಸಾಯ್ತಾರೆ ಅವರ ಕುಟುಂಬದವರು ಕೋಟಿ ರೂಪಾಯಿಗಳಿಗೆ ಕೋರ್ಟಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡಬೇಕು. ಯಾವ ಇಲಾಖೆಯ ಬೇಜವಾಬ್ದಾರಿತನದಿಂದ ಆ ಸಾವಾಗಿದೆ ಅಂತೇಳಿ. ಮತ್ತೆ ಸಾವಾದ ನಂತರ ನಮ್ಮ ಜನಪ್ರತಿನಿಧಿಗಳು ಒಂದು 50 ರೂಪಾಯಿ ಹೂಗುಚ್ಚ ಇಟ್ಕೊಂಡು ಮೊಸಳೆ ಕಣ್ಣೀರು ಸುರಿಸಿಕೊಂಡು ಆ ಮರಣದ ಮನೆಗೆ ಬರುವುದು ಬೇಡ ಅಂತೇಳಿ ನಾನು ಇವತ್ತು ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡುತ್ತೇನೆ. ಇನ್ನು ದೇವರು ಯಾವುದಾದರೂ ಒಂದು ಸಂದರ್ಭಕ್ಕೆ ಇಚಿಲು ಒಂದು 2-3 ದಿವಸಕ್ಕೆ ಕೊಟ್ಟರೆ ಆವಾಗಾದರೂ ಈ ಮರಣ ಆದ ವಿಚಾರವನ್ನು ಅದು ಸೀರಿಯಸ್ ಆಗಿ ತಗೊಂಡು ನಮ್ಮ ಆಡಳಿತ ಹೊಂಡ ಗುಂಡಿಗಳು ಮುಚ್ಚುವ ಕೆಲಸ ಮಾಡಲಿ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಬೇಡಿಕೊಳ್ತೇನೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಹಲವಾರು ಹೈವೇ ಪ್ರಾಜೆಕ್ಟ್ಗಳು ಆಗುವುದು ಅಂತೂ ಸತ್ಯ ಆಗ್ತಿರುವಂಥದ್ದು. ಆದರೆ ಎಷ್ಟರ ಮಟ್ಟಿಗೆ ಇದನ್ನು ಒಂದು ಯಾವುದೇ ವರ್ಕ್ ಮಾಡಬೇಕಾದ್ರೆ ಅದಕ್ಕೊಂದು ವರ್ಕ್ಮನ್ಶಿಪ್ ಅಂತ ಇದೆ, ಇದರ ಇಂಜಿನಿಯರ್ಸ್ಗಳಿದ್ದಾರೆ, ಎಷ್ಟು ಜವಾಬ್ದಾರಿ ತಗೊಂಡು ಕೆಲಸಗಳು ಆಗ್ತಾ ಇದೆ ನ್ಯಾಷನಲ್ ಹೈವೇ ಅಥಾರಿಟಿ ಅಂದರೆ ನಾವು ಒಮ್ಮೆ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ನಾವು ನೋಡ್ತಾ ಇದ್ದೇವೆ ಕಳೆದ 3-4 ವರ್ಷಗಳಿಂದ ಮಂಗಳೂರಿನಲ್ಲಿ ಈ ಹೈವೇ ಅಪಘಾತದಲ್ಲಿ ಎಷ್ಟು ಜನಗಳು ಪ್ರಾಣ ತೆತ್ತು ಅಂದರೆ ಅದು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಲಾವಣೆ ಮಾಡಿ ಆಗಿದ್ರೆ ಅದು ಒಂದು ಲೆಕ್ಕ ಬೇರೆ. ಆದರೆ ಇಲ್ಲಿ ಆಗಿರುವಂಥದ್ದು ರಸ್ತೆಗಳ ನಿರ್ವಹಣೆ ಸರಿ ಇಲ್ಲದೆ ನೀವು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದೀರಿ, ರಸ್ತೆಗಳ ಮೇಂಟೆನೆನ್ಸ್ ಇಲ್ಲ, ರಸ್ತೆಯಲ್ಲಿ 1 ಅಡಿ 2 ಅಡಿ ಇರುವ ಗುಂಡಿ ಇರುವಷ್ಟು ಗುಂಡಿಗಳು ಪ್ಯಾಥೋಗಳು ಇದೆ. ಇದನ್ನು ನೀವು ಏನು ಮಾಡ್ತಾ ಇದ್ದೀರಿ? ಇದನ್ನು ಸರಿಪಡಿಸುವಂಥ ಕೆಲಸ ನಿಮ್ದು ಅವತ್ತು ವಿತಿನ್ 24 ಅವರ್ಸ್ ನೀವು ಮಾಡಬೇಕಾಗಿರುವಂಥದ್ದು ನೀವು ಎಲ್ಲಿ ಕೂಡ ಮಾಡ್ತಾ ಇಲ್ಲ. ಇಷ್ಟು ಜನಗಳ ಜೀವಗಳು ಹೋಯ್ತು. ನಿನ್ನೆ ದಿವಸ ಕೂಡ ನಮ್ಮ ಬೈಕಂಪಾಡಿ ಹತ್ರ ಒಂದು ಹುಡುಗ 2 ವೀಲರ್ನಲ್ಲಿ ಬರಬೇಕಾದ್ರೆ ತಪ್ಪಿ ಆ ಗುಂಡಿಗೆ ಬೀಳ್ತಾನೆ. ಅವನ ಹಿಂದೆ ಲಾರಿ ಏನೋ ಪಾಸ್ ಆಗಿ ಅವನ ಜೀವ ತೆತ್ತಿದ್ದಾನೆ. ಈ ಕಳೆದ ಬಾರಿ ನಮ್ಮ ನಂತೂರು ಸರ್ಕಲ್ನಲ್ಲಿ ಆಗಿದೆ, ಬಿಕರ್ನಕಟ್ಟೆಯಲ್ಲಿ ಆಗಿದೆ, ಕಲ್ಲಡ್ಕ ಇದರಲ್ಲಿ ಆಗಿದೆ. ಇದಕ್ಕೆಲ್ಲ ಯಾರು ಹೊಣೆ? ಕನಿಷ್ಠ ನೀವು ಕೇಂದ್ರ ಸರ್ಕಾರ ಇದೆ, ಮಂತ್ರಿಗಳಿದ್ದೀರಿ, ನಮ್ಮ ಎಂಪಿಗಳಿದ್ದೀರಿ. ನೀವು ಈ ತರ ಆಕಸ್ಮಿಕವಾಗಿ ಬಿದ್ದು ಮರಣ ಹೊಂದಿದ ನಿಮ್ಮ ಅಜಾಗರೂಕತೆಯಿಂದ ಆ ಪ್ಯಾಥೋಲ್ಗಳಿಗೆ ಬಿದ್ದು ಮರಣ ಹೊಂದಿದವರ ಮನೆಗೆ ಭೇಟಿ ಕೊಡುವಂತ ಸೌಜನ್ಯಗಳನ್ನಾದ್ರೂ ಇಟ್ಕೊಂಡಿದ್ದೀರಾ? ಅವರಿಗೆ ಏನಾದರೂ ಕಂಪನ್ಸೇಷನ್ ಅನ್ನೋದನ್ನು ಕೊಟ್ಟಿದ್ದೀರಾ? ಇದ್ರ ಬಗ್ಗೆ ನೀವು ಮಾತಾಡಿ. ಈಗಲಾದ್ರೂ ಅದನ್ನು ಗುಂಡಿ ಇಲ್ಲದಾಗೆ ಅದನ್ನು ಮೇಂಟೈನ್ ಮಾಡುವಂತೆ ನಿಮ್ಮ ಅಧಿಕಾರಿಗಳಿಗೆ ಸ್ಪಷ್ಟವಾದಂತಹ ಸೂಚನೆಗಳನ್ನು ನೀವು ನೀಡಿದ್ದೀರಾ ಅನ್ನುವಂತ ಮಾತನ್ನಾದ್ರೂ ಹೇಳಿ. ಇದಕ್ಕೆ ಹೊಣೆ ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿ ಅಂದ್ರೆ ಯಾರ ಕಡೆ ಬರುತ್ತೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿ ಇರುವಂತದ್ದು. ನಮ್ಮ ಇಲ್ಲಿಯ ಎಂಪಿಗಳು ಇರ್ತಾರೆ, ಇವರು ಇದಕ್ಕೆ ಉತ್ತರ ಕೊಡಬೇಕಾದಂತ ಅಗತ್ಯ ಇದೆ.